ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬರದವಳ್ಳಿ ಕಾಡು ಉಳಿಸಿಕೊಳ್ಳಲು ಅಕ್ಟೋಬರ್ 9ರಂದು ಪಾದಯಾತ್ರೆ ನಿರ್ಧಾರಕ್ಕೆ ಬಂದ ಗ್ರಾಮಸ್ಥರು. ಗ್ರಾಮದ ಕಾಡು ಖಾಸಗಿ ವ್ಯಕ್ತಿಗಳ ಪಾಲಾಗದಂತೆ ಅವಶ್ಯ ದಾಖಲೆ ನ್ಯಾಯಾಲಯಕ್ಕೆ ಒದಗಿಸಲು ಮನವಿ. ಕಂದಾಯ ಮತ್ತು ಅರಣ್ಯ ಇಲಾಖೆ ವಿರುದ್ಧ ಅಶೋಕ್ ಬರದವಳ್ಳಿ, ಅಣ್ಣಪ್ಪ ಮರಗಿ, ಗಣಪತಿ ಆಕ್ರೋಶ. ಹಾರಿಗೆ ಗ್ರಾಮದಲ್ಲಿ ಜೈನ ಮುನಿಗಳ ಚಾತುರ್ಮಾಸ ಅಂಗವಾಗಿ ಜೈನ ಶ್ರೀಗಳ ನೇತೃತ್ವದಲ್ಲಿ ಮೆರವಣಿಗೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಬರದವಳ್ಳಿ ಗ್ರಾಮದ ಸುಮಾರು 70 ಎಕರೆ ಜಮೀನು ರಕ್ಷಣೆಗಾಗಿ ಅಕ್ಟೋಬರ್ 9ರಂದು ಬರದವಳ್ಳಿಯಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ಬರದವಳ್ಳಿ ತಿಳಿಸಿದರು. ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 1/2/2023 ಈ ಡೇಟಿಗೆ ನಮ್ಮ ಬರದವಳ್ಳಿ ಕಾಡನ್ನ ಒಂದು ಪ್ರೈವೇಟ್ ಪಾರ್ಟಿಯವರು ನಮ್ಮ ಕಾಡು ಅಂತ ಹೇಳಿ ಕೋರ್ಟಲ್ಲಿ ಒಂದು ಅರ್ಜಿಯನ್ನ ದಾಖಲು ಮಾಡ್ತಾರೆ. ಅರ್ಜಿ ದಾಖಲಾಗಿ ಕೇಸ್ ನಂಬರು 0S ನಂಬರು 9/2020-23 ಅವರ ಕೇಸ್ ನಂಬರು. ತದನಂತರ ನಮ್ಮ ಗ್ರಾಮ ಸುಧಾರಣಾ ಸಮಿತಿಗೆ ಆ ವಿಷಯ ತಿಳಿಯುತ್ತೆ ನಿಧಾನವಾಗಿ. ಕಾರಣ ಏನು ಅಂದ್ರೆ, ಆರಂಭದಲ್ಲಿ ನಮಗೆ ಗೊತ್ತಾಗ್ಲಿಲ್ಲ. ಅವರು ನಮ್ಮ ಬರದವಳ್ಳಿ ಗ್ರಾಮ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಮತ್ತು ಒಂದಿಷ್ಟು ಜನ ಮೆಂಬರ್ಸ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಬರದವಳ್ಳಿಯ ಎಲ್ಲ ಗ್ರಾಮಸ್ಥರ ಸಹಿಯನ್ನ ಬೇರೆ ಒಂದು ವಿಷಯಕ್ಕಾಗಿ ಸಹಿ ಸಂಗ್ರಹ ಮಾಡ್ತಾ ಇದ್ದೇವೆ ಅನ್ನೋ ಕಾರಣಕ್ಕಾಗಿ ಬೇರೆ ಒಂದು ಯಾವುದೋ ಒಂದು ವಿಷಯವನ್ನ ಕೈಗೆತ್ಕೊಂಡು ನಮ್ಮ ಬರದವಳ್ಳಿ ಊರಿನ ಗ್ರಾಮಸ್ಥರನ್ನಾಗೆ ಸುಳ್ಳು ಹೇಳಿ ಗ್ರಾಮ ಸುಧಾರಣಾ ಸಮಿತಿಯನ್ನ ದುರುಪಯೋಗ ಪಡ್ಕೊಂಡು, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿನ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟಂತ ಕುಟುಂಬದ 4-6 ಜನ ಸೇರಿ ಬರದವಳ್ಳಿ ಊರಿನ ಎಲ್ಲ ಗ್ರಾಮಸ್ಥರ ಸಹಿ ಸಂಗ್ರಹ ಮಾಡಿ, ಬೇರೆ ಕಾರಣಕ್ಕಾಗಿ ಸಹಿ ಸಂಗ್ರಹ ಮಾಡಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಕೇಸ್ ಹಾಕ್ತಾರೆ. ನಂತರ 3-4 ತಿಂಗಳಲ್ಲಿ ಬರದವಳ್ಳಿ ಗ್ರಾಮ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಮತ್ತು ಗ್ರಾಮಸ್ಥರಿಗೆ ಆ ವಿಷಯ ತಿಳಿಯುತ್ತೆ. ನಾವು ಕೂಡ ಅದರ ಪ್ರತಿವಾದವನ್ನ ನಾವು ಕೂಡ ಕೇಸ್ ದಾಖಲು ಮಾಡ್ತೇವೆ. ದಿನಾಂಕ 5/8/2023 ಬರದವಳ್ಳಿ ಗ್ರಾಮಸ್ಥರು ಗ್ರಾಮ ಸುಧಾರಣಾ ಸಮಿತಿ ವತಿಯಿಂದ ಅದಕ್ಕೆ ಪ್ರತಿವಾದವನ್ನು ಹಾಕ್ತೇವೆ. ಇದು ಸರ್ಕಾರಿ ಕಾಡು. ಈ ಕಾಡನ್ನು ಯಾವುದೇ ಕಾರಣಕ್ಕೆ ಒಂದು ಪ್ರೈವೇಟ್ ಪಾರ್ಟಿಗೆ ಖಾತೆ ಮಾಡಿಕೊಡ್ಬಾರ್ದು ಅಂತಕ್ಕಂಥ ಪ್ರತಿವಾದವನ್ನ ನಾವು ದಾಖಲು ಮಾಡ್ತೇವೆ. ನಮ್ಮ ಅರ್ಜಿ 5/8/2023 ಕೋರ್ಟಲ್ಲಿ ಅಡ್ಮಿಟ್ ಆಗುತ್ತೆ. ತದನಂತರದಲ್ಲಿ 2-3 ಹಿಯರಿಂಗ್ ಕೇಸ್ ನಡೆಯುತ್ತೆ. ಕೇಸ್ ನಡೆದಾದಂತ ಸಂದರ್ಭದಲ್ಲಿ ದಿನಾಂಕ 10/1/2024 ನಾವು ಗ್ರಾಮ ಸುಧಾರಣಾ ಸಮಿತಿಯಿಂದ ಹಾಕಿರ್ತಕ್ಕಂಥ ಅರ್ಜಿ ವಜಾ ಆಗತ್ತೆ. ಅದಕ್ಕೆ ಕಾರಣ ಏನಂತಂದ್ರೆ, ನಾವು ಗ್ರಾಮ ಸುಧಾರಣಾ ಸಮಿತಿ ವತಿಯಿಂದ ಬರದವಳ್ಳಿಯ ಕಾಡು ಬರದವಳ್ಳಿಯ ಕಾಡಾಗಿ ಉಳಿಬೇಕು, ಸರ್ಕಾರದ ಕಾಡು ಸರ್ಕಾರಿ ಕಾಡಾಗಿ ಉಳಿಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರತಿವಾದವನ್ನ ಹೇಳಿದ್ವಿ, ದಾಖಲು ಮಾಡಿದ್ವಿ. ಅದು ಸರ್ಕಾರಿ ಕಾಡನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ, ಅದು ಕಂದಾಯ ಇಲಾಖೆಯ ಜವಾಬ್ದಾರಿ ಇದೆ, ಇದು ನಮ್ಮ ಜವಾಬ್ದಾರಿ, ಕಂದಾಯ ಇಲಾಖೆಯ ಜವಾಬ್ದಾರಿ ಅನ್ನೋಂಥದ್ದನ್ನ ಸಾಗರ ತಹಸೀಲ್ದಾರ್ ಹೇಳಿ, ಸಾಗರ ತಹಸೀಲ್ದಾರ್ ಕೂಡ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ನಮ್ಮ ಅರ್ಜಿ ಏನು, ಅವ್ರ ಅರ್ಜಿ ಅಡ್ಮಿಟ್ ಆದ ಕಾರಣಕ್ಕೆ ಸರ್ಕಾರದ ಅರ್ಜಿ ಪ್ರತಿವಾದವನ್ನ WS ಹಾಕಿ ಪ್ರತಿವಾದವನ್ನ ಅವರು ದಾಖಲು ಮಾಡಿದ ಕಾರಣಕ್ಕೆ ದಿನಾಂಕ 10/1/2024 ಸರ್ಕಾರ ಕಾಡು ನಮ್ದು ಅಂತಕ್ಕಂಥ ಅರ್ಜಿಯನ್ನ ಪ್ರತಿವಾದವನ್ನ ದಾಖಲು ಮಾಡುತ್ತೆ. ಆ ಕಾರಣಕ್ಕಾಗಿ ನಮ್ಮ ಅರ್ಜಿ ವಜಾ ಆಗತ್ತೆ. ಇವತ್ತು ನಾವಿಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಬಹುಮುಖ್ಯ ಕಾರಣ ಏನು ಅಂತಂದ್ರೆ, ಇವತ್ತು ಕೋರ್ಟ್ ನಡೀತಕ್ಕಂಥದ್ದು ನಮ್ಮ ಹತ್ರ ಏನು ದಾಖಲೆಗಳಿದಾವೆ, ಏನು ಪ್ರೈವೇಟ್ ಪಾರ್ಟಿ ಏನು ಅರ್ಜಿ ಹಾಕಿದ್ದಾರೆ ಅವ್ರ ಹತ್ರ ಏನು ದಾಖಲೆಗಳಿದಾವೆ ಅವೆಲ್ಲವನ್ನು ಪರಿಶೀಲನೆ ಮಾಡಿ ಕೋರ್ಟು ಒಂದು ತೀರ್ಮಾನವನ್ನು ಕೊಡ್ತಕ್ಕಂಥದ್ದು. ಆದ್ರೆ ಇವತ್ತು ಸಂಬಂಧಪಟ್ಟಂತ ಕೇಸಲ್ಲಿ ನಾವು ಬಂದಿರ್ತಕ್ಕಂಥದ್ದು ಬರದವಳ್ಳಿಯ ಕಾಡು ಸರ್ಕಾರದ ಕಾಡು, ಇದು ಸರ್ಕಾರಿ ಕಾಡಾಗಿ ಉಳಿಸ್ಬೇಕು ಅಂತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಬಂದಿರತಕ್ಕಂಥದ್ದು. ಆದ್ರೆ ಬಹುಮುಖ್ಯವಾದ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾರ್ದು ಅಂತಂದ್ರೆ ಕಂದಾಯ ಇಲಾಖೆಯವರು ಬಹುಮುಖ್ಯವಾದ ಜವಾಬ್ದಾರಿ ಇರ್ತಕ್ಕಂಥದ್ದು. ಕಂದಾಯ ಇಲಾಖೆಯವರು ಎಲ್ಲೋ ಒಂದ್ ಕಡೆ ದಾಖಲೆಯನ್ನು ಕೊಡೋದಕ್ಕೆ ಸಾಗರ ತಹಸೀಲ್ದಾರು ವಿಳಂಬವನ್ನ ಅನುಸರಿಸಿದ್ದಾರೆ. ಇದು ಸಾರ್ವಜನಿಕರಲ್ಲಿ ಕೆಲವೊಂದ್ ಕಡೆ ಅನುಮಾನಕ್ಕೆ ಕಾರಣ ಆಗಿದೆ. ಅವರು ಕಳೆದ 1 ವರ್ಷದ ಹಿಂದೆನೆ ಅರ್ಜಿ ನಮ್ಮ ಪ್ರೈವೇಟ್ ಪಾರ್ಟಿಯವರು ಅರ್ಜಿ ಹಾಕಿ ಇವರು ಸರ್ಕಾರದ ವತಿಯಿಂದ ದಿನಾಂಕ 1/10/2024 ಅರ್ಜಿಯನ್ನ ಪ್ರತಿವಾದವನ್ನ ದಾಖಲು ಮಾಡಿದ್ರು ಕೂಡ ಇವತ್ತಿನವರೆಗೂ ಕೋರ್ಟಿಗೆ
ಸಮಂಜಸವಾದಂತ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಸರ್ಕಾರದ ಪರವಾಗಿ ಸರ್ಕಾರ ಆ ಕೇಸನ್ನು ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಇದ್ದಾಗ್ಯೂ ಕೂಡ ದಾಖಲೆಗಳನ್ನ ಕೋರ್ಟಿಗೆ ಸಾಗರ್ ತಹಸೀಲ್ದಾರ್ ಅವರು ಈವರೆಗೂ ಸಬ್ಮಿಟ್ ಮಾಡಿದ್ದಾರೆ. ಆದ್ರೆ ಆ ದಾಖಲೆಗಳು ಯಾವುವು ಅಂತಂದ್ರೆ, ಹಿಂದೆ ನಮ್ಮ ಗ್ರಾಮ ಸುಧಾರಣಾ ಸಮಿತಿ ಏನು ಪ್ರತಿವಾದವನ್ನ ಕೋರ್ಟಲ್ಲಿ ದಾಖಲು ಮಾಡಿತ್ತು, ಆ ಸಂದರ್ಭದಲ್ಲಿ ಗ್ರಾಮ ಸುಧಾರಣಾ ಸಮಿತಿಯವರು ಏನು ಕೋರ್ಟಿಗೆ ನಮ್ಮ ಲಾಯರ್ ಮುಖಾಂತರ ಏನು ದಾಖಲೆಗಳು ಕೊಟ್ಟಿದ್ವಿ, ಅದೇ ದಾಖಲೆಗಳನ್ನ ಕೇವಲ ಜೆರಾಕ್ಸ್ ಮುಖಾಂತರ ಕೋರ್ಟಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಸಾಗರ ತಹಸೀಲ್ದಾರ್ ಅವರು. ಈ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನಾವು ಅವ್ರಿಗೆ ಒತ್ತಾಯವನ್ನು ಮಾಡ್ತೇವೆ. ಸಾಗರದಲ್ಲಿ ಸಂಬಂಧಪಟ್ಟಂತ ಕಡತ ತಮ್ಮ ಇಲಾಖೆಯಲ್ಲಿದೆ, ಅದು ನಿಜಕ್ಕೂ ಸರ್ಕಾರಿ ಕಾರ್ಡು, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ತಾವು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ತಾವು ವಿಳಂಬ ನೀತಿಯನ್ನ ಅನುಸರಿಸಿದ್ರೆ ಬರ್ದೋಳಿಯ ಗ್ರಾಮಸ್ಥರು ನಮ್ಮ ಊರಿನ ಕಾಡನ್ನ ಸರ್ಕಾರಿ ಕಾಡನ್ನಾಗಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಮುಂದೆ ದಿನಾಂಕ 9/10/2024 ಸುಮಾರು 2,000ಕ್ಕೂ ಹೆಚ್ಚು ಜನ ಸೇರಿ ದೊಡ್ಡ ಮಟ್ಟದ ಪಾದಯಾತ್ರೆಯನ್ನ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಸಾಗರ AC ಕಚೇರಿಗೆ ಬಂದು ಈ ಕೇಸಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತಾವು ಕೋರ್ಟಿಗೆ ಒದಗಿಸಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದು ದುರಂತದ ಸಂಗತಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಸರ್ಕಾರದ ಸಂಬಳ ತರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಸಾಗರ ತಹಸೀಲ್ದಾರ್ ಅವರು, AC ಅವರು ಮುತುವರ್ಜಿ ವಹಿಸಬೇಕಾಗಿತ್ತು. ಸರ್ಕಾರದ ಕಾಡನ್ನ ಸರ್ಕಾರಿ ಕಾಡನ್ನು ಉಳಿಸೋದಕ್ಕೆ ಅವರು ಮುತುವರ್ಜಿ ವಹಿಸಬೇಕಾಗಿತ್ತು. ಆದ್ರೆ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಆಸಕ್ತಿ, ಗ್ರಾಮ ಸುಧಾರಣಾ ಸಮಿತಿಯವರಿಗೆ ಇರ್ತಕ್ಕಂಥ ಆಸಕ್ತಿ, ಗ್ರಾಮಸ್ಥರಿಗೆ ಇರ್ತಕ್ಕಂಥ ಆಸಕ್ತಿ ಸರ್ಕಾರಿ ಅಧಿಕಾರಿಗಳಿಗೆ ಇಲ್ಲದೆ ಇರ್ತಕ್ಕಂಥದ್ದು ದುರಂತದ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಅಧಿಕಾರಿಗಳು ಬರ್ದೊಳ್ಳಿ ಸರ್ವೆ ನಂಬರ್ 285ರಲ್ಲಿ 45.19 ಗುಂಟೆ ಎಕರೆ ಕಾಡಿದೆ. ಇದರಲ್ಲಿ ಆ ಪ್ರೈವೇಟ್ ಪಾರ್ಟಿಯವರು ಏನು ಅರ್ಜಿಯನ್ನ ದಾಖಲು ಮಾಡಿದ್ದಾರೆ, ಅವರು 275 ಈ ಸರ್ವೆ ನಂಬರ್ಲಿ 46.34 ಗುಂಟೆ ನಮ್ದು ಅನ್ನೋದನ್ನ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ. 285ರಲ್ಲಿ 22.29 ಗುಂಟೆಯನ್ನ ಚಾಲೆಂಜ್ ಮಾಡಿದ್ದಾರೆ. ಸರಿಸುಮಾರು 70 ಎಕರೆಗಿಂತ ಹೆಚ್ಚಿನ ಕಾಡು ಅವರು ನಮ್ದು ಅಂತೇಳಿ ಚಾಲೆಂಜ್ ಮಾಡಿದ್ದಾರೆ. ಆದ್ರೆ ಕಂದಾಯ ಇಲಾಖೆಯವರು ಎಲ್ಲೋ ಒಬ್ಬ ಬಡವ ಮನೆ ಕಟ್ಕೊಂಡ್ರೆ, ಒಂದು ಸೂರನ್ನು ನಿರ್ಮಾಣ ಮಾಡ್ಕೊಂಡ್ರೆ ಅದು ನಮ್ ಜಾಗ ಅಂತ ಹೇಳಿ ಅವನ ಸೂರನ್ನು ಕೀಳೋದಕ್ಕೆ, ಎಲ್ಲೋ ಒಂದ್ ಕಡೆ ಒಬ್ಬ ರೈತ ಕಂದಾಯ ಭೂಮಿಯನ್ನ ಸಣ್ಣ ಪುಟ್ಟ 1/2 ಎಕರೆ 1 ಎಕರೆ ಒತ್ತುವರಿ ಮಾಡ್ಕೊಂಡ್ರೆ ಬಡವನ ಬೇಲಿ ಕೀಳಿಸೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗತ್ತೆ. ಇವರು ಸ್ಥಿತಿವಂತರು ಅನ್ನೋ ಕಾರಣಕ್ಕಾಗಿ ಸುಮಾರು 70 ಎಕರೆ ಕಾಡು ನಮ್ದು ಅಂತ ಹೇಳಿದ್ರು ಕೂಡ ನಿಮಗೆ ಇವತ್ತಿನವರೆಗೂ ದಾಖಲೆಗಳು ಹೊಲಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನ ಬರ್ದೊಳ್ಳಿ ಗ್ರಾಮ ಸುಧಾರಣಾ ಸಮಿತಿ, ಬರ್ದೊಳ್ಳಿಯ ಗ್ರಾಮಸ್ಥರು, ಈ ಸಾರ್ವಜನಿಕರು ಇದನ್ನ ನೇರವಾಗಿ ಖಂಡಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಈ ಕಾಡು ನಮ್ದು ಅಂತಕ್ಕಂಥದ್ದು ಏನು ಚಾಲೆಂಜ್ ಮಾಡಿದ್ದಾರೆ. 1966ರಲ್ಲಿ ಇಡೀ ದೇಶಾದ್ಯಂತ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನ ಜಾರಿ ಮಾಡುತ್ತೆ. ಆ ಕಾಯ್ದೆ ಏನು ಅಂತಂದ್ರೆ, ಹಿಂದೆ ಏನು 4 ಆಣಿ ಕಂದಾಯವನ್ನು ಕಟ್ಟಿ ಕಾನಿನ ಏನು RTCಯಲ್ಲಿ ನಮೂದಾಗಿರ್ತಕ್ಕಂಥ ಏನು RTC ದಾರರಿದ್ರು ಅವರೆಲ್ಲವನ್ನೂ ಕೂಡ ವಜಾ ಮಾಡಿ ಸರ್ಕಾರ, ಅದು ಸರ್ಕಾರಿ ಕಾನೂನು ಅಂತೇಳಿ 1966-67ರಲ್ಲಿ ಕಾನೂನನ್ನು ಜಾರಿ ಮಾಡಿದೆ. ಈ ಕಾನೂನು ದೇಶಾದ್ಯಂತ ಜಾರಿಯಲ್ಲಿದೆ. ಈ ಒಂದು ಪ್ರಕರಣದಲ್ಲಿ ಕಾನೂನು ಏನಾದರೂ ಬೇರೆಯವರಿಗೆ ಹೋಗ್ತಕ್ಕಂಥದ್ದು ಆದ್ರೆ ದೇಶಾದ್ಯಂತ ಬಹಳಷ್ಟು ಸಾವಿರಾರು ಎಕರೆ, ಲಕ್ಷ ಎಕರೆಯನ್ನ ಇವತ್ತು ಅರಣ್ಯ ಇಲಾಖೆಯಿಂದ ಪ್ರೈವೇಟ್ ಪಾರ್ಟಿಗಳಿಗೆ ಬಿಟ್ಟು ಕೊಡ್ತಕ್ಕಂಥ ಸಂದರ್ಭ ಎದುರಾಗತ್ತೆ. ಆ ಕಾರಣಕ್ಕಾಗಿ ದಾಖಲೆಯನ್ನ ಒದಗಿಸಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಆಮೇಲೆ 9ನೇ ತಾರೀಕು ಇದೇ ವಿಷಯವಾಗಿ ಅಧಿಕಾರಿಗಳು ಇಷ್ಟೆಲ್ಲ ನಾವು ಹೇಳಿದ್ರು, 10 ಬಾರಿ ಮನವಿ ಮಾಡ್ಕೊಂಡ್ರು ಕೂಡ ಗಮನ ವಹಿಸದೇ ಇರೋದಕ್ಕಾಗಿ ಪಾದಯಾತ್ರೆಗೆ ಮುಖಾಂತರ ಗಮನ ಸೆಳೆತಕ್ಕಂಥ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಶಿರವಂತೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಣ್ಣಪ್ಪ ಬರದವಳ್ಳಿ ಹಾಗೂ ಗ್ರಾಮ ಸುಧಾರಣಾ ಸಮಿತಿ ಕಾರ್ಯದರ್ಶಿ ಗಣಪತಿ ಮಾತನಾಡಿ, ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರು, ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ಈ ಬರುವ ಬುಧವಾರ ಅಂದ್ರೆ 9/10/2024 ಬುಧವಾರ ನಮ್ಮ ಬರದೊಳ್ಳಿ ಗ್ರಾಮದ ಸೋಮೇಶ್ವರ ದೇವಸ್ಥಾನದಿಂದ, ರಾಮೇಶ್ವರ ದೇವಸ್ಥಾನದಿಂದ
ತಾಲೂಕು ಕಚೇರಿ ಸಾಗರ ಇಲ್ಲಿ ನಾವು ಪಾದಯಾತ್ರೆಯನ್ನು ಹಾಕೊಂಡಿದ್ದೀವಿ. ಆ ಪಾದಯಾತ್ರೆಯ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಬರದೊಳ್ಳಿ ಗ್ರಾಮದಲ್ಲಿ ಅರಣ್ಯದ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಕೇಸ್ ಆಗಿದೆ. ಆ ಕೇಸಿಗೆ ಸಂಬಂಧಪಟ್ಟಂಗೆ ಇವತ್ತು RIVA ತಹಸೀಲ್ದಾರರು, DC ಮತ್ತು AC, ಇವತ್ತು ರೆವಿನ್ಯೂ ಸ್ಟೇಟ್ ಸೆಕ್ರೆಟರಿ ಅವರನ್ನ ಪಾರ್ಟಿಯನ್ನಾಗಿ ಮಾಡಿದ್ದಾರೆ. ಆದರೆ ನಾವು ಎಲ್ಲ ಇಲಾಖೆಗೂ ನಮಗೆ ಹೆಚ್ಚು ಕಡಿಮೆ ಅವರು ಖಾಸಗಿ ಕೇಸ್ ಹಾಕಿ ಸುಮಾರು 1 ವರ್ಷ ಆಗಿದೆ. 2023ರಲ್ಲೇ ಕೇಸ್ ಹಾಕಿದ್ದಾರೆ. ಅಲ್ಲಿವರೆಗೂ ನಮಗೆ ಸಾಮಾನ್ಯವಾಗಿ ನಮ್ಮ ಗ್ರಾಮಸ್ಥರಿಗೆ ಯಾರಿಗೂ ಗೊತ್ತಿಲ್ಲ. ಖಾಸಗಿ ಕೇಸ್ ಹಾಕಿದ್ರಿಂದ ಯಾವುದೇ ಗಲಾಟೆ ದಂಧೆ ಏನಿಲ್ಲ, ಹಾಕಿದ್ರು. ಬಟ್ ಅದು ನ್ಯಾಯಾಲಯದ ಮುಖಾಂತರ ಈ ಪಾರ್ಟಿ ಮಾಡಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಫ್ಯಾಕ್ಸ್ ಮುಖಾಂತರ ಬರುತ್ತೆ. ಬಟ್ ಅವ್ರು ಯಾರೂ ಇದನ್ನ ನಿರ್ಲಕ್ಷ್ಯ ಮಾಡಿ ಕೇಸನ್ನು ಹಾಕೋದು ಡಿಲೇ ಮಾಡಿದ್ರು. ಅದಕ್ಕೆ ತಕರಾರನ್ನ ಕೊಡ್ತಕ್ಕಂಥದ್ದು ಬಹಳ ಡಿಲೇ ಮಾಡಿದ್ರು. ಆ ನಂತರದಲ್ಲಿ ನಾವು ಆ ಸಂದರ್ಭದಲ್ಲಿ ಮಲೇಶ್ ಪೂಜಾರಿ ಅಂತ ಇದ್ರು, ಅವರ ಅಧಿಕಾರದಲ್ಲಿ ಸುಮ್ಮನೆ ಬೇಜವಾಬ್ದಾರಿಯಿಂದ ಕಾಲ ಕಳೆದು ಅವ್ರು ಹೋದ್ರು. ಆ ನಂತರದಲ್ಲಿ ನಮ್ಮ ಗ್ರಾಮಸ್ಥರಿಗೆ ಗೊತ್ತಾಯ್ತು. ನಾವೆಲ್ಲ ಹೋಗಿ ಈ ಇರ್ತಕ್ಕಂಥ ಚಂದ್ರಶೇಖರ್ ನಾಯಕರವರಿಗೆ ಒತ್ತಾಯ ಮಾಡಿದೀವಿ. ಇವತ್ತು ಈ ತರ ಒಂದು ಸರ್ಕಾರಿ ಕಾರ್ಡನ್ನ ಖಾಸಗಿ ಖಾತೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಅಕ್ರಮವಾಗಿ ಅದನ್ನ ನಾಶ ಮಾಡಿ ಅಕ್ರಮ ಮಾಡೋದಕ್ಕೆ ಪಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೀವಿ. ಅವರು ನಮಗೆ ಗೊತ್ತೇ ಇಲ್ಲ, ಟ್ಯಾಕ್ಸ್ ಬಂದೇ ಇಲ್ಲ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತೇಳಿ ಹಾಕಿ ಉತ್ತರ ಕೊಟ್ರು. ಆವಾಗ ನಾವೊಂದು ಅರ್ಜಿ ಕೊಟ್ಟು ಆ ಕೇಸ್ನ ತೆಗೆದು ಸ್ಟ್ರೈಕ್ ಮಾಡ್ದಂಗೆ ಮಾಡಿದ್ವಿ. ಅವತ್ತು ಸಹ ಮಾಧ್ಯಮದವರು ನಮ್ಮ ನಾಗೇಶ್ ಅವರು ಇದ್ರು. ಅವ್ರ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ಗಮನ ಸೆಳೆದಾಗ ಎಚ್ಚೆತ್ತ ತಹಸೀಲ್ದಾರ್ ಚಂದ್ರಶೇಖರ್ ಅವರು WS ಅನ್ನ ಹಾಕಿದ್ರು. ಬಟ್ ಹಾಕಿದ್ದಾರೆ. ಬಟ್ ನಮಗೆ ಏನಾಗಿದೆ ಅಂತಂದ್ರೆ ಇವಾಗ ನ್ಯಾಯಾಲಯದಲ್ಲಿ ಈಗ ಅದು ನಡೀತಾ ಇದೆ. ಬಟ್ ಈಗ ನಾವು ಇವತ್ತು ಪಾದಯಾತ್ರೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಇವತ್ತು ಅಧಿಕಾರಿಗಳು ಸರಿಯಾದ ದಾಖಲಾತಿಗಳನ್ನ ಕೋರ್ಟಿಗೆ ಹಾಜರು ಮಾಡಿ ನಮ್ಮ ಸರ್ಕಾರಿ ವಕೀಲರ ಮುಖಾಂತರ ಈ ಸರ್ಕಾರಿ ಕಾನೂನು ಅಂತೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಇವ್ರು ನೆಗ್ಲಿಜೆನ್ಸಿ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮತ್ತು ನಾವು ಪಾದಯಾತ್ರೆ ಹಾಕಿರೋದು ಅವ್ರ ಮನ ಸೆಳೆಯೋದಕ್ಕಾಗಿ, ಅವ್ರ ಅಧಿಕಾರಿಗಳನ್ನ ಮನ ಸೆಳೆಯೋದಕ್ಕೆ ಸೂಕ್ತ ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಒದಗಿಸಿ ನಮ್ಮ ಸರ್ಕಾರಿ ವಕೀಲರ ಮುಖಾಂತರ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಸರ್ಕಾರಿ ಕಾನೂನು ಅಂತಕ್ಕಂಥ ಪ್ರೂಫ್ ಮಾಡಿ ಈ ಕೇಸನ್ನ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಗೆಲ್ಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ವಿ. ನಿಮ್ಮ ಮುಖಾಂತರ ಇಡೀ ರಾಜ್ಯದ, ಈ ದೇಶದ ಮತ್ತು ಇಡೀ ತಾಲೂಕಿನ, ಇದು ಬರೇ ಬರದೊಳ್ಳಿ ಗ್ರಾಮದ ಒಂದೇ ಅಲ್ಲ, ಸಾಗರ ತಾಲೂಕಲ್ಲಿ 100 ಎಕರೆ ಇದೆ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಕ್ಷಾಂತರ ಎಕರೆ ಜಮೀನಿದೆ. ಇವತ್ತು ಏನಾಗಿದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸತ್ತಿನ ಬೆಟ್ಟ ಮತ್ತು ಸರ್ಕಾರಿ ಕಾನೂನು, ಸರ್ಕಾರಿ ಜಾಗಗಳನ್ನ, ಊರಿನ ತೋಪು ಅಂತ ಏನಿದಾವು ಅವರ ರಕ್ಷಣೆ ಮಾಡ್ಕೋಬೇಕಾಗಿರೋದು ಆ ಗ್ರಾಮದ ಜವಾಬ್ದಾರಿ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಇವತ್ತು ಏನಾಗಿದೆ ಅಂದ್ರೆ ಅಧಿಕಾರಿಗಳಿಗೆ ಇವತ್ತು ಇವ್ರು ಇರ್ತಾರೆ, ಮುಂದೆ ಹೋಗ್ತೀವಿ, ನಮ್ಗೇನಾಗಬೇಕು ಅಂತ ನೆಗ್ಲಿಜೆನ್ಸಿ ಮಾಡ್ತಾರೆ. ದಯಮಾಡಿ ಆ ಕಾಡಿಗೂ ಮತ್ತು ಆ ಬರವಳ್ಳಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧ ಇದೆ. ಇದಕ್ಕೆ ಇತಿಹಾಸ 100 ವರ್ಷದ ಇತಿಹಾಸ ಐತೆ. ಹಾಗಾಗಿ ನಾವು ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಮತ್ತು ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಇದು ಕೇವಲ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳನ್ನ ಮಾತ್ರ ಪಾರ್ಟಿ ಮಾಡಿದ್ರಿಂದ ಅರಣ್ಯ ಇಲಾಖೆ ನಮ್ಮನ್ನೇನ್ ಪಾರ್ಟಿ ಮಾಡಿಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಾವೀಗಾಗಲೇ ACFಗೆ, RFಗೆ ಎಲ್ಲರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ಹಿಂದೆ ಮೊನ್ನೆ ಕಂದಾಯ ಇಲಾಖೆ ಮತ್ತು ಗ್ರಾಮಸ್ಥರು ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಖಂಡಕ ನಿರ್ಮಾಣ ಮಾಡಿದ್ವಿ ಮೊನ್ನೆ. ಅದು ಗ್ರಾಮ ಪಂಚಾಯತಿಯಿಂದಲೂ ಸಹ ಉದ್ಯೋಗ ಖಾತ್ರಿಯಲ್ಲಿ ಖಂಡಕ ನಿರ್ಮಾಣ ಮಾಡಿದೆ. ಮತ್ತೆ ನಮ್ಮ ಅರಣ್ಯ ಇಲಾಖೆಯಿಂದಲೂ ದುಡ್ಡನ್ನು, ಸರ್ಕಾರದ ದುಡ್ಡನ್ನು ಖರ್ಚು ಮಾಡಿ ಖಂಡಕ ನಿರ್ಮಾಣವನ್ನ ಮಾಡಿದ್ದಾರೆ. ಒಬ್ಬ ಖಾಸಗಿ ವ್ಯಕ್ತಿ ಬಲಾತ್ಕಾರವಾಗಿ ಸುಮಾರು 100 ಲೋಡ್ ಮಣ್ಣನ್ನು ತೆಗೆದು ಸೇಲ್ ಮಾಡಿದ್ದಾನೆ. ಆದ್ರೂ ಸಹ ನಾವು ದೂರು ಕೊಟ್ಟಿದ್ದೀವಿ. ಅವ್ರು ಯಾವುದೇ ಕೇಸ್ ಆ ಪಾರ್ಟಿ ಮೇಲೆ ಕೇಸ್ ಮಾಡೋದಾಗ್ಲಿ, FIR ಮಾಡೋದಾಗ್ಲಿ ಮಾಡಿಲ್ಲ. ಇದು ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯ, ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯ ಆಯಿತು. ಹಾಗಾಗಿ ಆ ಪಾರ್ಟಿ ಇವತ್ತು ಸಹ ಅಲ್ಲಿ ಬಲಾತ್ಕಾರವಾಗಿ ಮನೆ ನಿರ್ಮಾಣ ಮಾಡಿ ಅವರು ಸರ್ಕಾರಿ ನೌಕರ ಒಬ್ಬ. ಹಾಗಾಗಿ ಇದು ಕೇವಲ ಬರದೊಳ್ಳಿಯಲ್ಲಿ ಹೆಚ್ಚು ಕಡಿಮೆ
ಒಂದು 350 ಮನೆ ಕುಟುಂಬಗಳಿದಾವು ಮತ್ತು ಸುಮಾರು 2,500 ಜನಸಂಖ್ಯೆ, ಇದು 3,000 ಜನಸಂಖ್ಯೆ ಐತಿ ಇರ್ತಕ್ಕಂಥ ಒಂದು ದೊಡ್ಡ ಗ್ರಾಮ. ಅದ್ರ ಜೊತೆಗೆ ಸುಮಾರು 2,500 ಜಾನುವಾರುಗಳಿದಾವು. ಅವಕ್ಕೆಲ್ಲ ಮೇವು ಮತ್ತು ಸೊಪ್ಪು ಸದೆ ಸುಮಾರು 600-700 ಎಕರೆ ಜಮೀನ್ದಾರಿದ್ದಾರೆ ಅಲ್ಲಿ ಎಲ್ಲ. ಅದನ್ನ ನಾವು ಯಾವಲೋ ಇಡೀ ಗ್ರಾಮಸ್ಥರು ಅರಣ್ಯ ಇಲಾಖೆ ಅವರಿಗಿಂತ ಜವಾಬ್ದಾರಿಯುತವಾಗಿ ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದೀವಿ. ಆ ಕಾನನ್ನ ಯಾವುದೋ ಒಂದು ಕುಟುಂಬ ಅದನ್ನ ಅಕ್ರಮ ಮಾಡಿ, ಅದನ್ನ ಸಾగు ಮಾಡಿ, ಅದನ್ನ ಅರಣ್ಯವನ್ನು ನಾಶ ಮಾಡಿ, ಅದನ್ನ ಯಾವುದೋ ಉದ್ದೇಶಕ್ಕೆ ಬಳಸಿಡೋಕ್ಕೆ ಪ್ರಯತ್ನ ಪಡ್ತೀವಿ. ದಯಮಾಡಿ ಅದ್ರ ವಿರುದ್ಧ ನಮ್ಮ ತಕರಾರು ಐತಿ. ಅದ್ರ ವಿರುದ್ಧ ನಾವು ಈ ಹೋರಾಟವನ್ನ, ಪಾದಯಾತ್ರೆಯನ್ನು ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ. ಮತ್ತೆ ಸ್ನೇಹಿತರೆ, ಇದು ಕೇವಲ ನಾವು ನಮ್ಮ ಅಧಿಕಾರಿಗಳ ವಿರುದ್ಧನೇ, ಅಧಿಕಾರಿಗಳ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನ, ಸೂಕ್ತವಾದ ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಒದಗಿಸಿ ನಮ್ಮ ಸರ್ಕಾರಿ ವಕೀಲರ ಮುಖಾಂತರ ಇದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಪಾದಯಾತ್ರೆ ಸರ್ಕಾರಿ ಕಾರಣಕ್ಕೆ ಮುಂದುವರಿಬೇಕು. ಅದು ಸಾರ್ವಜನಿಕವಾಗಿರ್ಬೇಕು. ಅದ್ರ ಮೇಲೆ ಇವತ್ತು ಕಾಡಿದ್ರೆ ಬೆಳೆ ನಾಡು ಅಂತಕ್ಕಂಥದ್ದು ಗಾದೆ ಮಾತಿದ್ದಾವೆ. ಇವತ್ತು ಕಾಡು ಎಲ್ಲಾ ಕಡೆಗೂ ಹೋಗಿ ನೋಡ್ರಿ. ಈ ಇತ್ತೀಚಿನ ದಿನಗಳಲ್ಲಿ ಬಗರ್ಕುಮ್ಮು ಬೆಳೆ ಮಾಡೋ ಉದ್ದೇಶದಲ್ಲಿ ಕಾಡು ನಾಶ ಆಗೋ ಸಂದರ್ಭದಲ್ಲಿ ಸುಮಾರು ಬರದಳ್ಳಿ ಊರು ಗ್ರಾಮಸ್ಥರು 200-300 ಎಕರೆ ಕಾಡನ್ನ ಅವರ ಸ್ವಂತ ಜವಾಬ್ದಾರಿಯಿಂದ ಬೆಳೆಸ್ತಾ ಇದ್ದೀವಿ. ಇದು ಅರಣ್ಯ ಇಲಾಖೆಯವರು ಯಾವುದೇ ಗಿಡ ಒಂದು ಬೆಳೆಸ್ತಂದ್ರೆ ಅರಣ್ಯ ಇಲಾಖೆಯ ಸ್ವತ್ತಾಗುತ್ತೆ, ಅವ್ರ ಜವಾಬ್ದಾರಿನೇ ಇದೆ. ಅವರು ಸಹ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳು ಅವ್ರ ಹತ್ರ ಇದ್ರೆ ನ್ಯಾಯಾಲಯಕ್ಕೆ ತಹಸೀಲ್ದಾರ್ ಮುಖಾಂತರ ಕೊಟ್ಟು ಈ ನ್ಯಾಯಾಲಯಕ್ಕೆ ಮನವೊಲಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥ ಅರಣ್ಯ ಇಲಾಖೆಯವ್ರ ಹತ್ರ ದಾಖಲೆ ಇದ್ದೇ ಇದೆ. ಇದನ್ನು ಮನವೊಲಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಿಮ್ಮ ಮುಖಾಂತರ ಮಾಡ್ತೀವಿ. ಎರಡು ಕಾಡಲ್ದೆ ನಮ್ಮಲ್ಲಿ 286 ಸರ್ವೆ ನಂಬರ್ನ ಕಾಡಿದೆ, 273 ಇದೆ. ಈ ಎಲ್ಲಾ 4 ಕಾಡುಗಳನ್ನ ಪ್ರತಿಯೊಬ್ಬ ಮನೆಗೆ ಒಬ್ಬರಂತೆ ಒಂದು ದಿವಸಕ್ಕೆ 2 ಜನ ಕಾಡನ್ನ ನಾವು ಕಾಯ್ತಾ ಇದ್ದೇವೆ. ಪ್ರತಿ ದಿವಸ ಕಾಯ್ತೀವಿ. ಈ ಕಾಡಿನಲ್ಲಿ ಒಣ ನಾವು ದರ್ಕು ಅಂತ ಗ್ರಾಮ, ಈ ಹಳ್ಳಿಯ ರೈತಾಭಿಗಳು ದರ್ಕು ಅಂತ ಕರಿತೇವೆ ಎಲೆ ದರ್ಕಿಗೆ. ಆ ದರ್ಕು ಹಾಗೂ ವರ್ಷದಲ್ಲಿ 1 ದಿವಸ ಬಿದ್ದಂತ ಒಣಕಟ್ಟಿಗೆಗಳನ್ನ ತರಲು, ವರ್ಷದಾಗ 1 ದಿವಸ ಒಣಕಟ್ಟಿಗೆಗಳನ್ನು ತರಲು ಅವಕಾಶ ಮಾಡಿಕೊಡ್ತೇವೆ. ದರ್ಕು ಬೇಸಿಗೆ ಕಾಲದಲ್ಲಿ ಎಲ್ಲರೂ ತರ್ತಾರೆ. ವಿನಾ ಹಸಿ ಕಟ್ಟಿಗೆ ಕಡಿಯಂಗಿಲ್ಲ. ಕಾಡಿನ ಒಳಗೆ ಯಾವುದೇ ವಾಹನವನ್ನು ಸಹ ತೆಗೆದುಕೊಂಡು ಹೋಗುವ ಇಂಥ ಒಂದು ಕಟ್ಟಪ್ಪಣೆಯನ್ನ ಗ್ರಾಮಸ್ಥರು ನಾವು, ಅದು ನಮ್ಮದು ಸರ್ಕಾರಿ ಕಾನು, ನಮ್ಮ ಕಾನು. ಅಲ್ಲಿರುವಂತ ನಾವೆಲ್ಲರೂ ರೈತಾಭಿಗಳು, ರೈತ ಕುಟುಂಬದವರು. ನಾವು ಕೃಷಿಯನ್ನೇ ನಂಬಿ ಬದುಕುವಂತ ಜನ. ಆ ಕೃಷಿಕರಿಗೆ ಮತ್ತು ಕಾಡಿಗೆ ಅವಿನಾವ ಭಾವ ಸಂಬಂಧ ಇದೆ. ಹಾಗಾಗಿ ಅದರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿರ್ತದೆ. ಈ ಒಂದು ರಕ್ಷಣೆಯನ್ನ ನಮ್ಮ ನಿಮ್ಮೆಲ್ಲರ ಜೊತೆಗೆ ಎಲ್ಲ ಅಧಿಕಾರಿ ವರ್ಗ ಸೇರಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೆ. ಪತ್ರಿಕೆ ಮೂಲಕ ನಿಮ್ಮಲ್ಲಿ ಗಮನ ಸೆಳೆತೀನಿ. ಗೋಷ್ಠಿಯಲ್ಲಿ ಗ್ರಾಮ ಸುಧಾರಣಾ ಸಮಿತಿ ಅಧ್ಯಕ್ಷ ಗಣಪತಿ ಜೆಕೆ, ಸಮಿತಿಯ ಹುಚ್ಚಪ್ಪ ತಟ್ಟೆಗುಂಡಿ, ನಾಗರಾಜ್, ಗಣಪತಿ ಜಿ, ರವಿಚಂದ್ರ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಹಾರಿಗೆಯಲ್ಲಿ ಜೈನ ಸಮಾಜದ ವತಿಯಿಂದ ಜೈನ ಮುನಿಗಳ ಚಾತುರ್ಮಾಸದ ಅಂಗವಾಗಿ ಜಿನ ಭಗವಂತರನ್ನು ಹೊತ್ತ ಪಲ್ಲಕ್ಕಿ ಉತ್ಸವ ನಡೆಯಿತು. ಹಾರಿಗೆಯಿಂದ ಬ್ಯಾಕೋಡು ಸಸಿಗೊಳಿ ವೃತ್ತದ ಹಾರಿಗೆ ಗ್ರಾಮದವರೆಗೆ ನಡೆದ ಮೆರವಣಿಗೆಯಲ್ಲಿ ಸಾವಿರಾರು ಜೈನ ಬಂಧುಗಳು ಪಾಲ್ಗೊಂಡಿದ್ದರು. ಮುನಿಶ್ರೀ 108 ವಿದಿತ ಸಾಗರ ಮಹಾರಾಜರು, ಐಲಕ ಶ್ರೀ 105 ಸಮ್ಯಕ್ ಪಥಸಾಗರ ಮಹಾರಾಜರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಐಲಕ ಶ್ರೀ 105 ಸಮ್ಯಕ್ ಪಥಸಾಗರ ಅವರಿಗೆ ದೀಕ್ಷೆ ನೀಡಲಾಯಿತು. ಬ್ರಹ್ಮಚಾರಿ ಮಹಾವೀರ ಬಯ್ಯ ನೇತೃತ್ವದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.